माजी मंत्री रमेश जारकीहोळी आणि विद्यमान मंत्री लक्ष्मी हेब्बाळकर यांच्यातील टॉक वॉर पुन्हा एकदा सुरू झाले असून लोकसभा निवडणुकीनंतर आज प्रथमच बेळगावमध्ये मंत्री लक्ष्मी हेब्बाळकर यांनी प्रसारमाध्यमांशी संवाद साधला. लोकसभा निवडणुकीत पराभव झाला, मात्र कोणत्या कारणामुळे पराभव झाला याचा मी शोध घेत आहे, कारण जय आणि पराजय या दोन्ही गोष्टी आम्ही समानतेने स्वीकारल्या आहेत. यापूर्वी झालेल्या विधान परिषद निवडणुकीत आपले बंधू अधिक मतांनी विजयी झाले. मागील विधानसभा निवडणुकीत मला पराभूत करण्याचा प्रयत्न करूनही माझ्या मतदारसंघातील जनतेने मला बहुमतांनी विजयी केले. लोकसभा निवडणुकीत माझ्या मुलाचा पराभव झाला, मात्र जिथून आपण पराभूत झालो तिथूनच पुन्हा विजयी होण्याचा निर्धार माझ्या मुलाने केला असून यासाठीच संघटितपणे आम्ही फिरत असल्याचे मंत्री हेब्बाळकर म्हणाल्या. मागील निवडणुकीत रमेश जारकीहोळी यांनी लक्ष्मी हेब्बाळकर विजयी झाल्या तर आपण त्यांना हार घालू असे वक्तव्य केले होते. तो हार कुठे आहे असा सवाल हेब्बाळकरांनी उपस्थित केला. त्यांची संस्कृती कशी आहे हे राज्यातील जनतेला माहीत आहे. राज्यातील जनता त्यांना योग्य उत्तर देईल असे त्या म्हणाल्या. राज्याचे मुख्यमंत्रीपद सिद्धरामय्या यांना दिले आहे. दिलेल्या वचनाप्रमाणे ते सरकार चालवत आहेत. अनेक लोकप्रिय प्रकल्प राबवण्यात येत आहेत. काँग्रेस पक्षाच्या सर्व आमदारांचे मत घेऊन हायकमांडने त्यांना मुख्यमंत्री पद दिले आहे. ನೋಡಿ, ರಾಜಕಾರಣ ನಿಂತ ನೀರಲ್ಲ. ರಾಜಕಾರಣ ಅಂತಂದ್ರೆ ಯುದ್ಧದಲ್ಲಿ ಸೋಲನ್ನು ಒಪ್ಕೊಂಡು ಶಸ್ತ್ರಾಸ್ತ್ರವನ್ನ ತ್ಯಾಗ ಮಾಡಿದಾಗ ಅದು ಸೋಲು. ರಾಜಕಾರಣದಲ್ಲಿ ಸೋಲು ಒಂದೇ, ಅದನ್ನೇ ನಾವು ಅಂತ ಇದನ್ನ ತಗೊಳಕ್ ಆಗೋದಿಲ್ಲ. ಸೋಲನ್ನು ಕೂಡ ಸಮಾನವಾಗಿ ಸ್ವೀಕಾರ ಮಾಡಿ ಗೆಲುವಿನ ಮುನ್ನುಡಿಯನ್ನ ಬರ್ದಿರೋದನ್ನ ತಾವೇ ಎಲ್ಲ ನನ್ನ ಅಣ್ಣ ತಮ್ಮಂದ್ರು ಮಾಧ್ಯಮದವ್ರು ತೋರಿಸಿದ್ದೀರಾ. ಈಗ ನನ್ನ ಮಗ ಸೋತಿದ್ದಾನೆ, ಎಲ್ಲಿ ಸೋತಿದ್ದಾನೆ ಅಲ್ಲೇ ಅವನು ಗೆಲ್ಲಬೇಕು ಅನ್ನುವಂತ ಛಲ ನನ್ನ ಮಗನ ಮನಸ್ಸಿನಲ್ಲೂ ಇದೆ. ಸೊ ಏನು ಇದು ಒಂದೇ ಸೋಲಿನಿಂದ ಕಂಗೆಡುವಂಥದ್ದಿಲ್ಲ. ಮೌನಕ್ಕೆ ಜಾರಿದೀವಿ ಯಾಕೆ ಅಂತಂದ್ರೆ ಎಲ್ಲಿ ನಮ್ಮಿಂದ ತಪ್ಪಾಗಿದೆ, ಯಾಕೆ ಈ ರೀತಿ ಆಗಿದೆ ಅನ್ನೋದನ್ನ ಹುಡುಕ್ತಾ ಇದೆ. ರಮೇಶ್ ಜಾರಕಿಹೊಳಿ ಹೇಳ್ತಾರೆ ನೋಡಿ, ನಾನು ಅವ್ರಿಗೆ ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. MLC ಚುನಾವಣೆ ತಾವೆಲ್ಲರೂ ಸಾಕ್ಷಿ. ಯಾರ ಸೊಕ್ಕಿನಿಂದ ಏನಾಯ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಲೀಡ್ ನಿಂದ ನನ್ನ ತಮ್ಮ ಚಂದ್ರರಾಜ್ ಜಾರಕಿಹೊಳಿ ಅವರು ಗೆದ್ರು. ಇದೇ ಗ್ರಾಮೀಣ ಚುನಾವಣೆಯಲ್ಲಿ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಶತಾಯ ಗತಾಯ ನನ್ನನ್ನ ಸೋಲಿಸಲೇಬೇಕು ಅಂತ ಬಂದಿದ್ರು. ಅದಕ್ಕೆ ಜನ ಏನು ಉತ್ತರ ಕೊಡ್ತು ಅಂತ ಅದಕ್ಕೂ ಗೊತ್ತು. ದೊಡ್ಡ ಹಾರವನ್ನ ತಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಕೊರಳಿಗೆ ಹಾಕ್ತೀನಿ, ನಾನೇ ಅವರನ್ನ ಗೆಲ್ಸಿದ್ದೆ 18ರಲ್ಲಿ, ಈಗ ನಾನೇ ಸೋಲಿಸ್ತೀನಿ ಅಂತ ಅಂದಿದ್ರು. ನಾನು ಇನ್ನೂವರೆಗೂ ಆ ಹಾರ ಎಲ್ಲಿದೆ ಅಂತ ನಾನು ಕಾಯ್ತಾ ಇದ್ದೀನಿ. ನೋಡಿ, ಗೆದ್ದ ಮೇಲೇನೂ ಆ ಉತ್ತರ ಕೊಡ್ಲಿಲ್ಲ ನಾನು ಅವ್ರಿಗೆ. ಈ ಮಾತಿಗೂ ನಾನು ಉತ್ತರ ಕೊಡೋದಿಲ್ಲ. ಕಾಲಾಯ ತಸ್ಮೆ ನಮ್ಮ, ಯಾರಿಗೆ ಸೊಕ್ಕು ಬಂದಿದೆ, ಯಾರು ಏನ್ ಮಾಡಿದ್ದಾರೆ, ಮುಂದಿನ ದಿನದಲ್ಲಿ ಅದಕ್ಕೂ ಒಂದು ಉತ್ತರ ಬರುತ್ತೆ. ವಿಷಕನ್ಯೆ ಅನ್ನುವಂತ ಮಾತನ್ನ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ನೋಡಿ, ಭಾರತ ದೇಶದ ಸಂಸ್ಕೃತಿಯಲ್ಲಿ ವಿಶ್ವಾಸವಿಟ್ಟಂತವ್ರು ನಾವೆಲ್ಲರೂ. ಅವರು ಎತ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಅವ್ರಿಗೆ ಉತ್ತರವನ್ನ ಕೊಡ್ಲಿಕ್ಕೇನೆ ನಾನು ತಯಾರಿಲ್ಲ. ಅದಕ್ಕೆ ಉತ್ತರ ಜನ ಕೊಡ್ತಾರೆ. ಅವರು ವಿಷಯ ಕನ್ಯೆ ಅಂತಾರೋ ಇನ್ನೊಂದು ಕನ್ಯೆ ಅಂತಾರೋ, ಅವ್ರು ಏನನ್ನೋದು ಇಡೀ ಕರ್ನಾಟಕ ರಾಜ್ಯದ ಜನ ನೋಡಿದೆ. ಅವರ ಸಂಸ್ಕೃತಿ ಎಂಥದ್ದು ಅನ್ನೋದನ್ನ ರಾಜ್ಯದ ಜನ ನೋಡಿದೆ. ಅವ್ರ ಬಗ್ಗೆ ನಾನು ಯಾಕೆ ಪಾಪ ಮಾತಾಡ್ಲಿ? ಅವರೆಲ್ಲ ದೊಡ್ಡವ್ರು, ಅವ್ರ ಬಗ್ಗೆ ಯಾಕೆ ಮಾತಾಡ್ಲಿ? ಪಾಪ ನಮ್ಮ ಹತ್ರ ಎಲ್ಲಿ ದುಡ್ಡಿದಿರಿ? ನೀವೇ ಎಲ್ಲ ಅವ್ರಿಗೆ ಸಾಹುಕಾರ ಅಂತೀರಾ. ನಮ್ಮ ಹತ್ರ ಎಲ್ಲಿ ದುಡ್ಡಿದೆ? ಹೆಸರಿಗಷ್ಟೇ ಲಕ್ಷ್ಮಿ, ನಾನು ಸಾಹುಕಾರಗಳು ಅವರಲ್ವಾ?